So main product petrol. So here main raw material is crude oil, and it is used for manufacture of this main product. How much quantity used? 5 lakh liters it is used, and per liter value is 50 paise per liter. And other raw materials they used for this converting that raw oil into this petrol and other byproducts. Okay, here byproducts means while processing the crude oil, they may get some other negligible value products. Okay, as compared to main product, they will get some other product also, that is called byproducts. So ಇಲ್ಲಿ ಕ್ರೂಡ್ ಆಯಿಲ್ ನ ಪ್ರೊಸೆಸ್ ಮಾಡುವಾಗ ನಮಗೆ ಪೆಟ್ರೋಲ್ ಜೊತೆಗೆ ಅದನ್ನ ಪ್ಯೂರಿಫೈ ಮಾಡಿ ಪ್ರೊಸೆಸ್ ಮಾಡುವಂತ ಟೈಮ್ ಅಲ್ಲಿ ನಮ್ಗೆ ಲುಬ್ರಿಕೆಂಟ್ ಆಯಿಲ್ ಸಿಗ್ಬೋದು. ಸೊ ಅದನ್ನ ಅವ್ರು ಸಪರೇಟ್ ಮಾಡ್ತಾರ, ಒಂದಷ್ಟು ಪ್ರೊಸೆಸ್ ಮಾಡ್ಬಿಟ್ಟು. ಆಮೇಲೆ ಫ್ಯೂಲ್ ಆಯಿಲ್ ಸಿಗ್ಬೋದು, ಕೆರೋಸಿನ್ ಸಿಗ್ಬೋದು. ಸೊ ಈ ರೀತಿ ಬೈ ಪ್ರಾಡಕ್ಟ್ ಸಿಗ್ಬೋದು. ಅದೇ ರೀತಿ ಈ ಶುಗರ್ ಕೇನ್ ಪ್ರೊಸೆಸ್ ಮಾಡುವಾಗ ಸೊ ಮೇನ್ ಶುಗರ್ ನ ಅವರು ಸಪರೇಟ್ ಮಾಡ್ತಾರೆ. ಸೊ ಫಸ್ಟ್ ಜಾಗರಿ ತೆಗಿತಾರೆ, ಆಮೇಲೆ ಶುಗರ್ ಸ್ವಲ್ಪ ಪ್ರೊಸೆಸ್ ಮಾಡಿ ಶುಗರ್ ಮಾಡ್ತಾರೆ. ಸೊ ಅದ್ರಲ್ಲಿ ಮತ್ತೇನೋ ಸ್ವಲ್ಪ ಪ್ರೊಸೆಸ್ ಮಾಡುವಾಗ ಅವ್ರಿಗೆ ಮೊಲಾಸಿಸ್ ಮತ್ತು ಬೋಗಾಸಿಸ್ ಅಂತ ಬೈ ಪ್ರಾಡಕ್ಟ್ಸ್ ಸಿಗ್ತದೆ. ಸೊ ಅದನ್ನ ಅವರು ಅನಿಮಲ್ ಫೀಡಿಂಗಿಗೆ ಅಥವಾ ಕೆಲವೊಂದು ಆಡೆಡ್ ಫ್ಲೇವರ್ಸ್ ಮಾಡ್ತಾರ, ಫ್ಲೇವರ್ಸ್ ಅಂತ ಯೂಸ್ ಮಾಡ್ತಾರಲ್ಲ, ಅದಕ್ಕಾಗಿ ಕೂಡ ಆ ಒಂದು ಪ್ರಾಡಕ್ಟ್ಸ್ ನವರು ಯೂಸ್ ಮಾಡ್ಬೋದು. ಅದೇ ರೀತಿ ಕೋಲ್ ಮೈನಿಂಗ್ ಒಳಗಡೆನೂ ಕೂಡ ಬೈ ಪ್ರಾಡಕ್ಟ್ಸ್ ನಮ್ಗೆ ಸಿಗ್ಬೋದು. ಸೊ ಕೋಕ್ ಇಸ್ ದಿ ಮೇನ್ ಪ್ರಾಡಕ್ಟ್ ನಮಗಲ್ಲಿ. ಅದ್ರ ಜೊತೆಗೆ ಟಾರ್, ಸಲ್ಫೇಟ್, ಬೆನ್ಜಾಲ್ ಇವೆಲ್ಲ ಬೈ ಪ್ರಾಡಕ್ಟ್ಸ್ ಸಿಗ್ತದೆ. ಸೊ ಅದೇ ರೀತಿ ಇಲ್ಲಿ ಆಯಿಲ್ ಇಂಡಸ್ಟ್ರಿ ಒಳಗೆ ಕ್ರೂಡ್ ಆಯಿಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡಿದ್ದಾರೆ, ಮೇನ್ ಪ್ರಾಡಕ್ಟ್ಸ್ ಪೆಟ್ರೋಲ್ ಸಿಗುತ್ತೆ, ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ಸ್ ಯಾವುದು ಲುಬ್ರಿಕೆಂಟ್ ಆಯಿಲ್ ಸಿಗ್ತದೆ. ಸೊ ಅದು ಎಷ್ಟು ಸಿಕ್ಕಿದೆ, ಟೋಟಲ್ 5 lakh ಪ್ರೊಸೆಸ್ ಮಾಡುವಾಗ ಲುಬ್ರಿಕೆಂಟ್ ಆಯಿಲ್ ಎಷ್ಟು ಸಿಕ್ಕಿದೆ, 50,000 ಲೀಟರ್ಸ್ ಸಿಕ್ಕಿದೆ. ಸೊ ವಿ ಗಾಟ್ ಲುಬ್ರಿಕೆಂಟ್ ಆಯಿಲ್ 50,000 liters. Similarly is extracted, that is 2,50,000 liters. Then kerosene 30,000 liters. Then their value is 1 rupee per liter, 50 paise per liter, and 40 paise per liter. So you can observe here main product petrol, that is 1,50,000 liters we got, but that's rate is 4.50, which is more than the here byproducts value. So always byproduct is having less value. So next coming to the problem part. So for processing they may use some other raw materials also. Apart from crude oil, they have used some other materials for processing purpose. That is other raw materials consumed value rupees 48,000. Then for this purpose they paid wages 1,20,000, repairs and renewals 86,000, salary and general charges 50,000. In the process of manufacture, the estimated normal loss of crude oil is 20,000. ಸೊ ಪ್ರೊಸೆಸ್ ಮಾಡುವಾಗ ಈ ಒಂದ್ ಮಷೀನ್ ಇಂದ ಇನ್ನೊಂದ್ ಮಷೀನ್ ಹಾಕುವಾಗ ಕೆಳಗಡೆ ಚೆಲ್ಬಹುದು ಈ ತರ, ಅಥವಾ ಏನು ಕ್ವಾಂಟಿಟಿ ಲಾಸ್ ಆಗ್ಬೋದು. ಸೊ ಇದನ್ನೆಲ್ಲ ನಾವು ನಾರ್ಮಲ್ ಲಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟು ಲೀಟರ್ ಲಾಸ್ ಆಗಿದ್ದಾರೆ, ನಾರ್ಮಲ್ ಲಾಸ್ 20,000 ಲೀಟರ್ಸ್ ಲಾಸ್ ಆಗಿದೆ. ಸೊ ನೀವೇನ್ ಮಾಡ್ಬೇಕು, ಯು ಶುಡ್ ಪ್ರಿಪೇರ್ and find out cost sheet, and you should find out the cost of production and profit earned on the sale of its main product ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ ಆಯಿಲ್ ತೆಗ್ದಿರೋದು ಕ್ರೂಡ್ ಆಯಿಲ್ ಇರೋದು ನಮ್ಗೆ 5 lakh. ಈ 5 lakh ಲೀಟರ್ಸ್ ನ ಪ್ರೊಸೆಸ್ ಮಾಡುವಾಗ ನಮ್ಗೆ ಮೇನ್ ಪೆಟ್ರೋಲು ಸಿಗ್ತದೆ, ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ಸು ಸಿಗ್ತದೆ. ಬಟ್ ನಾವೇನ್ ಮಾಡ್ಬೇಕು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಪೆಟ್ರೋಲ್ ಅದು ಫೈಂಡ್ ಔಟ್ ಮಾಡ್ಬೇಕು, ಪೆಟ್ರೋಲಿಗೆ ಎಷ್ಟು ಕಾಸ್ಟ್ ಆಯ್ತು ಅಂತ ಹೇಳಿ. ಬಟ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಾಗ ನಮ್ದು ಅದು ಆ ಒಂದು ಟೋಟಲ್ ಕಾಸ್ಟ್ ಒಳಗೆ ಬೈ ಪ್ರಾಡಕ್ಟ್ಸ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸೊ ಹಾಗಾಗಿ ವಿಲ್ ಗೋ ಫಾರ್ ಸೊಲ್ಯೂಷನ್ ಪಾರ್ಟ್. ಓಕೆ, ವಾಯ್ಸ್ ಕ್ಲಿಯರ್ ಇದೆಯಲ್ರಿ? Yes, ma'am. So first we should calculate the value of that by products. Okay, sale value. So ಈಗ ನಮ್ದೆ ಬೈ ಪ್ರಾಡಕ್ಟ್ ಸಿಕ್ಕಿರ್ತದೆ, ಕೆರೋಸಿನ್ ಸಿಕ್ಕದ, ಫ್ಯೂಲ್ ಆಯಿಲ್ ಸಿಕ್ಕದ, ಅದನ್ನೇನ್ ಸುಮ್ನೆ ಗೋಡಾನಲ್ಲಿ ಇಟ್ಟಿರ್ತಾವೆ ಇಲ್ಲ, ಅದನ್ನು ಕೂಡ ಒಂದಷ್ಟು ರೇಟಿಗೆ ನಾವು ಸೇಲ್ ಮಾಡ್ತೀವಿ. ಸೊ ಅದು ಎಷ್ಟು ಅಮೌಂಟ್ ಕೊಟ್ಟಿರ್ತಾರಲ್ಲ, ಆಲ್ರೆಡಿ ದೇ ಹ್ಯಾವ್ ಗಿವನ್ ಅಮೌಂಟ್. ಸೊ ಒಂದಷ್ಟು ಅಮೌಂಟಿಗೆ ನಾವು ಸೇಲ್ ಮಾಡ್ತೀವಿ, ಅದರಿಂದ ಕೂಡ ನಮ್ಗೆ ಇನ್ಕಮ್ ಬರ್ತದೆ. ಸೊ ಹಾಗಾಗಿ ಅದ್ರದ್ದು ವ್ಯಾಲ್ಯೂ ಎಷ್ಟಾಗ್ತದ, ಸೇಲ್ಸ್ ವ್ಯಾಲ್ಯೂ ಎಷ್ಟಾಗ್ತದ ಅಂತ ನಾವು ನೋಡೋಣ. So here I have calculation of sale value of byproducts. So ಯಾವ್ಯಾವ ಆಯಿಲ್ಸ್ ಇದ್ರಿ, ಲುಬ್ರಿಕೆಂಟ್ ಆಯಿಲ್ ಇಟ್ ಇಸ್ 50,000 liters at ₹1 per liter ಅಂತ ಹೇಳಿದ್ರು. So 50,000 into 1, 50,000 rupees sale value. Then similarly fuel oil ಇತ್ತು, fuel oil 2,50,000 liters at
50 paise per liter. 1 liter ಗೆ 50 paise. ಹಂಗಾದ್ರೆ 2,50,000 ಅವರು ಪ್ರೊಸೆಸ್ ಮಾಡಿ ಫ್ಯೂಲ್ ಆಯಿಲ್ ನ ಸಪರೇಟ್ ಮಾಡಿದ್ದಾರೆ. ಸೊ ಅದರದ ವ್ಯಾಲ್ಯೂ ಎಷ್ಟಾಗ್ತದೆ ರೀ? 50 paise into 2,50,000. That means 1,25,000 is the sale value. Then kerosene 30,000 liters they have extracted. Then at 40 paise they sold. So 30,000 into 40 means 12,000 rupees. Then there is a normal loss that we have to include in this quantity only. Total ಕ್ವಾಂಟಿಟಿ ಒಳಗಡೆ ಆಡ್ ಮಾಡ್ಕೋತೀವಿ. ಬಿಕಾಸ್ ನಾರ್ಮಲ್ ಲಾಸ್ಗೆ ನಾವು ವ್ಯಾಲ್ಯೂ ಆಡ್ ಮಾಡೋದಿಲ್ಲ. ನಾವ್ ಇದನ್ನೇನ್ ಸೇಲ್ ಮಾಡ್ತೀವಲ್ಲ, ಈ ಸೇಲ್ ಒಳಗೆ ಈ ಕ್ವಾಂಟಿಟಿನ ಎಕ್ಸ್ಟ್ರಾ ಆಡ್ ಮಾಡ್ಕೋತೀವಿ. ನಮಗೆ ಏನಾದ್ರು ಲಾಸ್ ಆಗಿದ್ರೆ ಅದನ್ನ ನಾವು ನಮ್ದು ಟೋಟಲ್ ಸೇಲ್ಸ್ ಒಳಗಡೆನೆ ನಾವು ರಿಕವರಿ ಮಾಡ್ಕೋತೀವಿ. ಹೊರತಾಗಿ ಅಷ್ಟು ಲಾಸ್ ಆಯ್ತಂತ ಅದನ್ನ ಲಾಸ್ ನಾವು ಸಫರ್ ಮಾಡ್ಕೊಳಂಗಿಲ್ಲ. ಸೊ ಅದನ್ನ ನಾವು ಏನ್ ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಆ ಸೇಲ್ ಮಾಡುವಾಗ್ಲೇ ಆ ಕ್ವಾಂಟಿಟಿನೂ ಆಡ್ ಮಾಡ್ಬಿಟ್ಟು ನಾವು ಸೇಲ್ ಮಾಡಿರ್ತೀವಿ. ಸೊ ಹಾಗಾಗಿ ನಮ್ಗೆ ಯಾವ್ದೇ ತರ ಲಾಸ್ ಆಗದೆ ಇರೋ ತರ ನಾವು ನೋಡ್ಕೊಂಡಿರ್ತೀವಿ. ಸೊ ಹಿಯರ್ ಟೋಟಲ್ ಕ್ವಾಂಟಿಟಿ of oil ಅಂತ ಹೇಳ್ಬೋದು. So here 50,000, 2,50,000 and 30,000, 20,000 ಎಲ್ಲ ಆಡ್ ಮಾಡ್ತೀವಿ. So total quantity of oil is byproducts oil. It is 3,50,000 liters and sale value. Here we are not adding any sales value to the normal loss. ಯಾಕಂದ್ರೆ ಲಾಸ್ ಆಗಿದ್ದಕ್ಕೆ ನಾವೆಲ್ಲ ವ್ಯಾಲ್ಯೂ ಆಡ್ ಮಾಡ್ಕೊಂಡು ಕೊಡಂಗಿಲ್ರಿ. ಜಸ್ಟ್ ಆ ಕ್ವಾಂಟಿಟಿನ ನಮ್ ಟೋಟಲ್ ಸೇಲ್ಸ್ ಒಳಗೆ ತೋರಿಸ್ತೀವಿ. So that we will recover the loss by selling the products for extra more values ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ 50,000, 1,25,000, 12,000 ಆಡ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಎಷ್ಟಾಗ್ತದೆ? ಬೈ ಪ್ರಾಡಕ್ಟ್ ಸೇಲ್ಸ್ ಮಾಡಿದ್ದು 1,87,000. ಸೊ ಹಿಯರ್ ಇನ್ಸ್ಟೆಡ್ ಆಫ್ taking only these three values, we are adding this 20,000 quantity with this other oils only. Okay. So it is 3,50,000 liters and it is sold for 1,87,000. So we got some income by selling the byproducts. Then we'll go for cost sheet. So here cost sheet. So main raw material used is crude oil. So cost of materials consumed, first main ingredient we can say, or main raw material, that is crude oil. Total quantity is 5 lakh liters. So 5 lakh liters of crude oil at rupees 50 paise anta helidare. So 50 paise now multiply ಮಾಡ್ತೀವಿ. So first na quantity ಬರ್ಕೋತಾ ಇದೀನಿ. 5 lakh quantity of crude oil is there. So ಅದನ್ನ quantity ಬರ್ಕೊಂಡಿದೀನಿ. Next ಅದರ amount total cost ಎಷ್ಟು? 250,000 rupees ಬರ್ತದೆ because 5 lakh 50 paise. Next other raw material consumed, it is 48,000 which is given in the problem ಅಲ್ಲಿ ಕೊಟ್ಟಿದ್ದಾರೆ. So 2,50,000 plus 48,000. If we add this other raw materials, total materials consumed, you will get total materials consumed ಸಿಗ್ತದ ಎಷ್ಟು? 48,000. 4,98,000 is the material consumed. Next, for that we should add direct wages. Direct wages is 1,20,000. You can see here. Materials, other materials consumed 48,000. Direct wages paid 1,20,000. Repairs and renewals 86,000. Salary and general charges 50,000. Just remember these amounts. So for solution, so direct wages 1,20,000. So 2,98,000 plus 1,20,000, that is prime cost 4,18,000. So we got prime cost 4,18,000. Next, we should add factory overhead or factory on cost. Okay. Lakshmi, mute your audio. Lakshmi Akki. So add factory overhead. So factory overhead ಒಳಗ repairs and renewals ಬರ್ತದ. So usually salary and general charges ನಾವು administrative department ಗೆ ಹಾಕ್ತೀವಿ. ಯಾಕಂದ್ರೆ salary pay ಮಾಡೋದಲ್ಲ ಆ ಒಂದು ಡಿಪಾರ್ಟ್ಮೆಂಟ್ ಆಗಿ ಇರ್ತದೆ. ಸೊ ಹಾಗಾಗಿ repairs and renewals usually ಏನು machines ನ repairs ಮಾಡ್ತಿರ್ಬೋದು ಅಥವಾ renews ಮಾಡ್ತಿರ್ತಾರೆ. ಸೊ ಹಾಗಾಗಿ ಅದನ್ನ factory overhead ಅಲ್ಲಿ ತಗೋತೀನಿ. So repairs and renewals 86,000. We have written this there. Factory overhead. So total 4,08,000 prime cost plus factory overhead 86,000. Total works cost is 5,04,000. So again, next we will add administrative overhead. So salary and general charges 50,000. So 5,04,000 plus 50,000. That means cost of production. How much?
54,000. ಸೊ ಇಷ್ಟು ನಮಗೆ ಇಲ್ಲಿ ತನಕ ಏನ್ ಸಿಕ್ತ್ರಿ 5,54,000. ಇಟ್ ಇಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ನಾವು ಆ ಒಂದು ಕ್ರೂಡ್ ಆಯಿಲ್ ನ ಪ್ರೊಸೆಸ್ ಮಾಡೋ ತನ ನಾವು ಮಾಡೋರಿಗೆ ಎಷ್ಟು ಸ್ಯಾಲ್ರಿ ಕೊಡ್ತೀವಿ, ಅಥವಾ ನಮ್ ರಿಪೇರ್ಸ್ ಎಷ್ಟು, ಸ್ಯಾಲ್ರಿ ಎಷ್ಟು ಕೊಟ್ಟಿದೀವಿ, ವೇಜಸ್ ಎಷ್ಟು ಪೇ ಮಾಡಿದೀವಿ, ಮಟೀರಿಯಲ್ಸ್ ಕಾಸ್ಟ್ ಎಷ್ಟಾಗಿದೆ, ಇದನ್ನೆಲ್ಲ ನಾವು ಟೋಟಲ್ ಮಾಡ್ಬಿಟ್ಟು ಕಾಸ್ಟ್, ನಮ್ದು ಟೋಟಲ್ ಕಾಸ್ಟ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ, we have byproducts and we sold that byproducts. So by selling that byproducts we got some income. So ಎಷ್ಟು ಇನ್ಕಮ್ ಎಷ್ಟು ಸಿಕ್ಕಿದೆ ನಮ್ಗೆ, ಸೊ ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈ ಇನ್ಕಮ್ ನ ನಾವು ನಮ್ ಟೋಟಲ್ ಕಾಸ್ಟ್ ಅಲ್ಲಿ ಲೆಸ್ ಮಾಡ್ಕೋತೀವಿ. ಇಟ್ ಇಸ್ ಇನ್ಕಮ್. ಅದನ್ನ ನಾವು ಇನ್ಕಮ್ ನ ನಾವು ಆಡ್ ಮಾಡೋದ್ರಿಂದ ನಮ್ದು ಕಾಸ್ಟ್ ಏನಾಗ್ತದ್ರಿ, ಬರ್ಡನ್ ಕಡಿಮೆ ಆಗ್ತದಲ್ಲ. ಹಾಗಾಗಿ ಈ ಒಂದು ಇನ್ಕಮ್ ನ ನಾವು ಟೋಟಲ್ ಕಾಸ್ಟ್ ಒಳಗೆ ಲೆಸ್ ಮಾಡ್ತೀವಿ. ಸೊ ಲೆಸ್ ಮಾಡೋದ್ರಿಂದ ಏನಾಗ್ತದೆ, ನಮ್ದು ಟೋಟಲ್ ಕಾಸ್ಟ್ ಬರ್ಡನ್ ಇರ್ತದಲ್ಲ ಅದು ರೆಡ್ಯೂಸ್ ಆಗ್ತದೆ. ಆಲ್ವೇಸ್ ನಾವ್ ಯಾವಾಗ್ಲೂ ನಮ್ದು ಕಾಸ್ಟ್ ಕಡಿಮೆ ಆಗ್ಬೇಕಂತ ಥಿಂಕ್ ಮಾಡ್ತೀವಿ, ಕರೆಕ್ಟಾ? ಯಾವಾಗ್ಲೂ ಇನ್ಕಮ್ ಜಾಸ್ತಿ ಆಗ್ಲಿ ಅಥವಾ ಪ್ರಾಫಿಟ್ ಜಾಸ್ತಿ ಆಗ್ಲಿ, ಬಟ್ ಕಾಸ್ಟ್ ಜಾಸ್ತಿ ಆಗ್ಲಿ ಅಂತ ಯಾವತ್ತೂ ಅನ್ಕೊಳ್ಳೋದಿಲ್ಲ. ಸೊ ಅದೇನ್ ನಮ್ದು ಮ್ಯೂಟ್ ಮಾಡ್ರಿ, ಆಡಿಯೋ ಮ್ಯೂಟ್ ಮಾಡ್ರಿ. ಯಾಕೆ ಆನ್ ಮಾಡಿದ್ರಿ ಸುಹಾನ? Don't disturb others. Your audio, Suhana. Lakshmi Akki. Okay. So always we are thinking to reduce our cost. So by selling those byproducts, okay, they are of negligible value, less value. So we are selling that according to their values, and we will get some income, or we will receive some income. So thereby our total cost burden will be reduced. Therefore, we are deducting sale of byproducts from the cost of productions. So sale value of byproducts calculate ಮಾಡಿದ್ವಿ. Total quantity ಎಷ್ಟು ಸಿಕ್ಕಿತ್ತು? 3,50,000. ಇಲ್ಲಿ ನೋಡಬಹುದು ಟೋಟಲ್ ಕ್ವಾಂಟಿಟಿ ಲೀಟರ್ಸ್ ಅಲ್ಲಿ. ದೆನ್ ಟೋಟಲ್ ವ್ಯಾಲ್ಯೂ ಆಫ್ ದಟ್ ಸೇಲ್ಸ್ ಇಸ್ 1,87,000. ಸೊ ಅಷ್ಟನ್ನ ನಾವು ನಮ್ಮ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗ ಲೆಸ್ ಮಾಡ್ಕೋತಾ ಇದೀವಿ. ಸೊ ಲೆಸ್ ಸೇಲ್ ಆಫ್ ಬೈ ಪ್ರಾಡಕ್ಟ್ಸ್. ಕ್ವಾಂಟಿಟಿ ಎಷ್ಟಿದೆ ರೀ? 3,50,000. ವ್ಯಾಲ್ಯೂ ಎಷ್ಟಿದೆ? 1,87,000 ಇದೆ. ಸೊ ಯು ವಿಲ್ ಗೆಟ್ ದಿ ಕರೆಕ್ಟ್ ಕಾಸ್ಟ್ ಆಫ್ ಪೆಟ್ರೋಲ್. ಬಿಕಾಸ್ ನಾವು ಅವ್ರೇನ್ ಕೇಳಿದಾರೆ, ಮೇನ್ ಪ್ರಾಡಕ್ಟ್ ಅದು ಕಾಸ್ಟ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದಾರೆ. ಸೊ ಮೇನ್ ಇದರಲ್ಲಿ ಈ ಟೋಟಲ್ 5,54,000 ಅಲ್ಲಿ ಪೆಟ್ರೋಲ್ ಪ್ಲಸ್ ದಟ್ ಬೈ ಪ್ರಾಡಕ್ಟ್ಸ್ ವ್ಯಾಲ್ಯೂ ಅದರಲ್ಲೇ ಕಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಸೊ ಈಗ ನಾವು ಸೇಲ್ ಮಾಡಿದ ವ್ಯಾಲ್ಯೂನ ಲೆಸ್ ಮಾಡೋದ್ರಿಂದ ನಮ್ಗೆ ಏನ್ ಸಿಗ್ತದೆ ರೀ? ಕಾಸ್ಟ್ ಆಫ್ ಪೆಟ್ರೋಲ್ ಅಷ್ಟ ಸಿಗ್ತದೆ. ಯಾಕಂದ್ರೆ ಆ ಒಂದು ಬೈ ಪ್ರಾಡಕ್ಟ್ಸ್ ವ್ಯಾಲ್ಯೂ ಇತ್ತಲ್ಲ ಅದನ್ನೆಲ್ಲ ನಾವು ಮೈನಸ್ ಮಾಡಿದ್ವಿ. ಅದನ್ನ ಕಾಸ್ಟ್ ಪ್ರೈಸ್ ಇಂದ ನಾವು ಸೇಲ್ ಮಾಡಿದ್ವಿ, ಅಷ್ಟು ಕಾಸ್ಟ್ ಅನ್ನ ನಾವು ಕಡಿಮೆ ಮಾಡಿದ್ವಿ, ತೆಗೆದ್ವಿ, ರಿಮೂವ್ ಮಾಡಿದ್ವಿ. ಸೊ ಹೀಗಾಗಿ 5,54,000 1,87,000 ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ? ಕಾಸ್ಟ್ ಆಫ್ ಪೆಟ್ರೋಲ್ ವಿಚ್ ಇಸ್ ಮೇನ್ ಪ್ರಾಡಕ್ಟ್. ಓಕೆ, ಪೆಟ್ರೋಲ್ ಇಸ್ ದಿ ಮೇನ್ ಪ್ರಾಡಕ್ಟ್ ಅಂಡ್ ವಿ ಗಾಟ್ ದಿ ಎಕ್ಸಾಕ್ಟ್ ಕಾಸ್ಟ್ ಆಫ್ ಪೆಟ್ರೋಲ್. ಸೊ ಅದ್ರ ಕ್ವಾಂಟಿಟಿ ಎಷ್ಟು ಉಳಿತು? ಫಸ್ಟ್ ನಾವಿಲ್ಲಿ ಸ್ಟಾರ್ಟಿಂಗ್ ಒಳಗಡೆ ಟೋಟಲ್ ಕ್ರೂಡ್ ಆಯಿಲ್ ಇದ್ದ ಕ್ವಾಂಟಿಟಿ ಬರ್ಕೊಂಡಿದ್ವಿ. ಇದು ಕ್ರೂಡ್ ಆಯಿಲ್, ಹೌದಾ? ರಾ ಆಯಿಲ್ ಅಂತಾನು ನಾವು ಕರಿತೀವಿ. ಸೊ ರಾ ಆಯಿಲ್ ಎಷ್ಟಿತ್ತು? 5 lakh. ಅದ್ರೊಳಗಡೆ ನಾವು ನಾರ್ಮಲ್ ಲಾಸ್ ಆಗಿತ್ತು, ಬೈ ಪ್ರಾಡಕ್ಟ್ಸ್ ಕ್ವಾಂಟಿಟಿ ಎಲ್ಲ ಆಡ್ ಮಾಡಿದ್ರೆ ಎಷ್ಟು ಸಿಕ್ಕಿದ್ರೆ 3,56,000. ಸೊ 5 lakh ಮೈನಸ್ 3,50,000 ನೀವು ಮಾಡಿದ್ರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಸಿಗ್ತದೆ? 1,50,000 ವಿಚ್ ಇಸ್ ಆಫ್ ಪೆಟ್ರೋಲ್. ಸೊ ಪೆಟ್ರೋಲ್ ನಮ್ ಕಡೆ ಎಷ್ಟಿದೆ? 1,50,000 ಲೀಟರ್ಸ್ ಇದೆ. ಸೊ ಯು ಕ್ಯಾನ್ ಅಬ್ಸರ್ವ್ ದಿ ಪ್ರಾಬ್ಲಮ್ here. Main product petrol, main product petrol output and sales 1,50,000. So total crude oil 5 lakh liters. Adro by products quantity plus normal loss ella tagadre siktu 1,50,000. So that is the quantity of main product, that is petrol, and it is sold for 4.50 or 4 rupees 50 paise. So here quantity is same, 1,50,000. This 1,50,000 quantity or 1,50,000 liters is sold for 4 rupees 50 paise per liter. So 1,50,000 into 4.50. So the sales value of petrol, that is 6,75,000. So petrol cost ಎಷ್ಟು ಸಿಕ್ಕಿದ್ರೆ ನಮಗೆ ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ 3,67,000 ಇತ್ತು. ಬಟ್ ನಾವು ಸೇಲ್ ಮಾಡಿರೋದು ವ್ಯಾಲ್ಯೂ ಎಷ್ಟು? ಪೆಟ್ರೋಲ್ ನ ಸೇಲ್ ಮಾಡಿರೋದು 6,75,000. ಸೊ ನಮಗೆ ಪ್ರಾಫಿಟ್ ಬಂದಿದೆ 3,08,000. So 6,75,000 minus 3,67,000 ಮಾಡಿದ್ರೆ you will get 3,08,000 rupees. Okay. Is there any doubts in this regard? No, ma'am. Other participants, other students, you can say.
No, ma'am. Akshata Patil. Akshata Patil. Here no reply ಮಾಡ್ರಿ. ಏನ್ ಮೊಬೈಲ್ ಚಾಲು ಮಾಡಿ ಮಲ್ಕೊಂಡಿದ್ರು, ನಿದ್ದೆ ಮಾಡ್ತಾ ಇದ್ದೀರಾ? ಕರೆಪ್ಪ ಬಬ್ಲಿ ಅನ್ಮ್ಯೂಟ್ ಮಾಡಿ ಇದ್ದೀರಾ? ಓಕೆ, ನೆಕ್ಸ್ಟ್ ಪ್ರಜ್ವಲ್. Yes, madam. Okay. Yes, madam. Yes. So this is one simple problem about byproducts and main products. Okay. So we'll see one more problem. I will share that. Just 2 minutes. So can you see this page now? Yes, ma'am. Yes, ma'am. Okay. So it is one more problem about the estimation. So already estimation ಬಗ್ಗೆ ನೀವು ಕಲ್ತಿದ್ರಿ. So ಒಂದು revision ಅಂತ ಹೇಳ್ಬೋದು. So a television manufacturing company finds that in 1989, I have taken this as 2019 recent years. So that in 2019, it cost rupees 6,16,000 to manufacture 200 B&W, that is black and white television, which were sold at rupees 4,000 each. So it is a television manufacturing company. Its total cost is 6,16,000 to manufacture 200 TVs. Okay, black and white TV manufacture ಮಾಡ್ಲಿಕ್ಕೆ 200 TV manufacture ಮಾಡ್ಲಿಕ್ಕೆ total cost ಎಷ್ಟಾಗಿದೆ ಅವ್ರಿಗೆ 6,16,000 rupees. So which were sold at rupees 4,000 rupees each, and ಟಿವಿನ ಅವರು 4,000 rupees ಗೆ ಸೇಲ್ ಮಾಡಿದ್ದಾರೆ. ಸೊ ಕಾಸ್ಟ್ ವಾಸ್ ಮೇಡ್ ಅಪ್. ಏನೇನ್ ಕಾಸ್ಟ್ ಆ ಟೋಟಲ್ 16,000 ಯಾವ ರೀತಿ ಆಗಿದೆ, ಏನೇನ್ ಖರ್ಚು ಮಾಡಿ ಟೋಟಲ್ ಅಷ್ಟು ಬಂದಿತ್ತಂತ ಅವ್ರು ಡೀಟೇಲ್ ಕೊಟ್ಟಿದ್ದಾರೆ. ಮಟೀರಿಯಲ್ಸ್ 2 lakh rupees, ಡೈರೆಕ್ಟ್ ವೇಜಸ್ 3 lakh rupees, ಫ್ಯಾಕ್ಟರಿ ಓವರ್ ಹೆಡ್ 60,000, ಆಫೀಸ್ ಓವರ್ ಹೆಡ್ 56,000. ಟೋಟಲ್ ನೀವು ಎಲ್ಲ ಟೋಟಲ್ ಮಾಡಿದ್ರೆ 6,16,000 ಟೋಟಲ್ ಕಾಸ್ಟ್ ನಿಮ್ಗೆ ಬರ್ತೈತಿ. ಸೊ ನೆಕ್ಸ್ಟ್ there is some other information also for the year 1990. So first 200 TVs ಯಾವಾಗ ಮಾಡಿದ್ರು 89 ಒಳಗೆ ಮಾಡಿದ್ದಾರೆ. ಸೊ ನಾವು ಅದು 19 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇಯರ್ 1990 ಇದ್ದದನ್ನ 2020 ಅಂತ ಕನ್ಸಿಡರ್ ಮಾಡೋಣ. ಸೊ ದಿ ಕಂಪನಿ ಎಸ್ಟಿಮೇಟ್ಸ್ ಸೆಲ್ ಟೆಲಿವಿಷನ್ಸ್. ಸೊ ಈಗ ನೆಕ್ಸ್ಟ್ ಇಯರ್ ಅಂದ್ರೆ 2019 ಅಲ್ಲಿ ಅವರು 200 TVs ನ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. 2020 ಒಳಗಡೆ ಅವರು 300 ಟೆಲಿವಿಷನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಂತ ಅಸ್ಯೂಮ್ ಮಾಡ್ತಾರೆ. ದೇ ಎಸ್ಟಿಮೇಟ್ಸ್ ಟು ಸೆಲ್ 300 TV. ಸೊ 300 ಎಕ್ಸ್ಟ್ರಾ ಅಂದ್ರೆ 100 ಎಕ್ಸ್ಟ್ರಾ ಟಿವಿನ ಸೇಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ಬೇಕು ಅಂತ ಅವ್ರು ಪ್ಲಾನ್ ಹಾಕಿದ್ದಾರೆ. ಸೊ ಡ್ಯಾಟ್ television will require the same cost in material and wages. 300 televisions manufacture ಮಾಡಿ ಸೇಲ್ ಮಾಡ್ಲಿಕ್ಕೂ ಕೂಡ ಸೇಮ್ ಕಾಸ್ಟ್ ಆಫ್ material ಮತ್ತೆ wages ಇನ್ಕರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ next that the factory overheads will bear the same relation to the direct wages. So ಅಂದ್ರೆ ಏನ್ ಹೇಳಿದಾರೆ ಅಂದ್ರೆ ಇಲ್ಲಿ ಫ್ಯಾಕ್ಟರಿ ಓವರ್ಹೆಡ್ ಏನ್ ಬರ್ತದಲ್ಲ 60,000, ಈ 60,000 ಮತ್ತೆ ಡೈರೆಕ್ಟ್ ವೇಜಸ್ ಏನ್ ರಿಲೇಷನ್ ಅದಲ್ಲ, ಇದೆರಡರ ಮಧ್ಯೆ ಏನ್ ರಿಲೇಷನ್ ಇದೆಯಲ್ಲ ಅದೇ ರಿಲೇಷನ್ ಕೂಡ 2020 ಎಲ್ಲೂ ಕೂಡ ಕಂಟಿನ್ಯೂ ಆಗ್ತದ ಅಂತ ಹೇಳಿದ್ದಾರೆ. ದೆನ್ ಸಿ
that the percentage of office overhead, here office overhead on factory cost will be the same as in the previous case. So in previous case ಒಳಗ ಇಲ್ಲಿ ಆಫೀಸ್ ಓವರ್ ಹೆಡ್ ಮತ್ತೆ ಇವೆಲ್ಲ ಎಲ್ಲಾನು ಆಡ್ ಮಾಡಿದ್ರೆ ನಿಮ್ಗೆ ವರ್ಕ್ಸ್ ಕಾಸ್ಟ್ ಸಿಗ್ತೈತಲ್ಲ, ವರ್ಕ್ಸ್ ಕಾಸ್ಟ್ ಪ್ಲಸ್ ಆಫೀಸ್ ವೆರಿ ಓವರ್ ಹೆಡ್ ಅದ್ರ ಎರಡು ರಿಲೇಷನ್ ಇಲ್ಲೂ ಕೂಡ ನೆಕ್ಸ್ಟ್ ಇಯರ್ ಕೂಡ ಸೇಮ್ ಹಂಗೆ ಕಂಟಿನ್ಯೂ ಆಗತ್ತಂತ ಹೇಳಿದ್ದಾರೆ. ಸೊ ಪ್ರಿಪೇರ್ ದಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಫಾರ್ 1990, ದಟ್ ಇಸ್ 2020 ಅಂತ ನಾವು ಕನ್ಸಿಡರ್ ಮಾಡೋಣ, ಅಂಡ್ ಫೈಂಡ್ ಔಟ್ ದಿ ಎಸ್ಟಿಮೇಟೆಡ್ ಟೋಟಲ್ ಪ್ರಾಫಿಟ್ ಅಂಡ್ ಪರ್ ಯೂನಿಟ್ ಇಫ್ ದಿ ಸೆಲ್ಲಿಂಗ್ ಈಸ್ ಎನ್ಹಾನ್ಸ್ಡ್ ಬೈ ₹80 per television. ಸೊ ಈಗ ನೆಕ್ಸ್ಟ್ 2020 ನಲ್ಲಿ ಆ ಸೆಲ್ಲಿಂಗ್ ಪ್ರೈಸ್ ನ ಅವರು ₹80 ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಎನ್ಹಾನ್ಸ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಿಮ್ದು ಟೋಟಲ್ ಕಾಸ್ಟ್ ಏನಾಗ್ತದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ದಿಸ್ ಇಸ್ ದಿ ಪ್ರಾಬ್ಲಮ್ ಗಿವನ್. ಸೊ ವಿಲ್ ಸಿ ದಿ ಸೊಲ್ಯೂಷನ್ ಪಾರ್ಟ್. ಸೊ ಫಸ್ಟ್ ನಾವ್ ಏನ್ ಮಾಡ್ಕೋತೀವಿ, 2019 ಒಳಗೆ ಏನ್ ಎಕ್ಸ್ಪೆನ್ಸಸ್ ಆಗೈತಲ್ಲ ಅದ್ರದ್ದು ಟೋಟಲ್ ಕಾಸ್ಟ್ ನಾವು ಫೈಂಡ್ ಔಟ್ ಮಾಡ್ಕೊಂಡು ದೆನ್ ವಿ ನೀಡ್ ಕಾಸ್ಟ್ ಪರ್ ಯೂನಿಟ್, ಅಂದ್ರೆ ಟೋಟಲ್ ಕಾಸ್ಟ್ ಎಷ್ಟು ಒಂದ್ ಯೂನಿಟ್ಗೆ, ಅದು ಒಂದು ಟಿವಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗ್ತದೆ ಅನ್ನೋದು ಕೂಡ ನಾವು ಫಸ್ಟ್ ನಮ್ಗೆ ಗೊತ್ತಾಗಬೇಕು. ಹಾಗಾಗಿ ಒಂದ್ ಯೂನಿಟ್ ಪ್ರೈಸ್ ನಮ್ಗೆ ಗೊತ್ತಾದ್ರು ಅಥವಾ ಒಂದ್ ಯೂನಿಟ್ ಕಾಸ್ಟ್ ನಮ್ಗೆ ಗೊತ್ತಾಯ್ತಂದ್ರೆ ನೆಕ್ಸ್ಟ್ ನಾವು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗ್ತದೆ, ಅಥವಾ ಅದನ್ನ ಬೇಸ್ ಆಗಿ ನಾವು ತಗೊಳ್ಬಹುದು. ಸೊ ಹಾಗಾಗಿ ಈಗ 2019 ಅದ್ ನಾವು ಕನ್ಸಿಡರ್ ಮಾಡೋಣ. ಓಕೆ, so we'll go for solution part. Here cost sheet for the year 2019 ಅಂತ ತಗೊಂಡಿದ್ದೆ ನಾನು. ಸೊ ಫಸ್ಟ್ ಮಟೀರಿಯಲ್ ವೇಜಸ್ ತಗೋತೀನಿ. ಸೊ ಹಿಯರ್ 2019 ಒಳಗೆ ಎಷ್ಟು ಟಿವಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, 200 TVs. ಸೊ ಔಟ್ಪುಟ್ ಇಸ್ 200. ಮಟೀರಿಯಲ್ಸ್ 2 lakh ಇದೆ, ನೀವು ನೋಡಬಹುದು. ಮಟೀರಿಯಲ್ಸ್ 2 lakh, ಡೈರೆಕ್ಟ್ ವೇಜಸ್ 3 lakh. ಸೊ ಎರಡನ್ನು ಆಡ್ ಮಾಡ್ತೀನಿ, ಡೈರೆಕ್ಟ್ ಮಟೀರಿಯಲ್ಸ್ ಅಂಡ್ ಡೈರೆಕ್ಟ್ ವೇಜಸ್ 2 lakh 3 lakh. ಸೊ 2 lakh ಇದೆ. ಪರ್ ಟಿವಿ ಎಷ್ಟು ಕಾಸ್ಟ್ ಆಗ್ತದೆ ರೀ, ಮಟೀರಿಯಲ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 1 TV ಈಸ್ 2 lakh ಡಿವೈಡೆಡ್ ಬೈ 200 ನಾವು ಮಾಡ್ತೀವಿ. ಸೊ 2 lakh ಡಿವೈಡೆಡ್ ಬೈ ನಂಬರ್ ಆಫ್ ಟಿವಿಸ್ ಪ್ರೊಡ್ಯೂಸ್ಡ್ 200 ಮಾಡಿದ್ರಿ ಅಂದ್ರೆ ಯು ವಿಲ್ ಗೆಟ್ ಪರ್ ಟಿವಿ ಕಾಸ್ಟ್. ಸೊ ಮಟೀರಿಯಲ್ ಒನ್ ಟಿವಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಮಟೀರಿಯಲ್ ಬೇಕು, 1000 ಕಾಸ್ಟ್ ಇರೋ ಅಷ್ಟು ಮಟೀರಿಯಲ್ ಬೇಕು. ನೆಕ್ಸ್ಟ್ 3 lakh rupees ಇದೆ. ಸೊ ಟೋಟಲ್ 3 lakh ಡಿವೈಡೆಡ್ ಬೈ 200 ಮಾಡ್ತೀರಿ. ಸೊ ಯು ವಿಲ್ ಗೆಟ್ ವೇಜಸ್ ಪರ್ ಯೂನಿಟ್ ನಿಮ್ಗೆ ಸಿಗ್ತದ ಅಥವಾ ಪರ್ ಟಿವಿ ಸಿಗ್ತದ. ಸೊ 3 lakh ಡಿವೈಡೆಡ್ ಬೈ 200 ಮಾಡ್ರಿ, ಯು ವಿಲ್ ಗೆಟ್ 1500 ಪರ್ ಟಿವಿ. ಸೊ ಎರಡು ಆಡ್ ಮಾಡ್ತೀರಿ, 2 lakh ಪ್ಲಸ್ 3 lakh 5 lakh ಪ್ರೈಮ್ ಕಾಸ್ಟ್. ಅದೇ ರೀತಿ 5 lakh ಡಿವೈಡೆಡ್ ಬೈ 200 ಮಾಡ್ತೀರಿ, ಅದು 2500 ಬರ್ತದ, ಅಥವಾ ಸಿಂಪ್ಲಿ 1000 ಪ್ಲಸ್ 1500 ಮಾಡ್ತೀರಿ, 2500 ಪ್ರೈಮ್ ಕಾಸ್ಟ್ ಫಾರ್ 1 TV. ನೆಕ್ಸ್ಟ್ 1 TV ಪ್ರೈಮ್ ಕಾಸ್ಟ್ ನಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಆಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ನಾವು ಆಡ್ ಮಾಡ್ತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು 60,000 ಇತ್ತು. ಸೊ ನೀವು ನೋಡ್ಬೋದು ಫ್ಯಾಕ್ಟ್ರಿ 60,000, ಆಫೀಸ್ ಓವರ್ ಹೆಡ್ 56,000. ಸೊ ಸೇಮ್ ಅದೇ ವ್ಯಾಲ್ಯೂಸ್ ನಾವು ತಗೋತಾ ಇದ್ದೀನಿ ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ಕಾಸ್ಟ್ ಶೀಟ್ ಫಾರ್ 2019. ಫ್ಯಾಕ್ಟ್ರಿ ಓವರ್ ಹೆಡ್ 60,000 ಆಡ್ ಮಾಡಿದೆ. ಅಗೇನ್ ಪರ್ ಟಿವಿ ಅಥವಾ ಪರ್ ಯೂನಿಟ್ ಕಾಸ್ಟ್ ಎಷ್ಟಾಗ್ತದೆ ರೀ, 60,000 ಡಿವೈಡೆಡ್ ಬೈ 200 ಮಾಡ್ತೀರಿ. ಸೊ 300 rupees ಪರ್ ಟಿವಿ ಫ್ಯಾಕ್ಟ್ರಿ ಓವರ್ ಹೆಡ್ ಸಿಗ್ತದ. ಅಗೇನ್ ಆಡ್ ಪ್ರೈಮ್ ಕಾಸ್ಟ್ ಅಂಡ್ ಫ್ಯಾಕ್ಟ್ರಿ ಓವರ್ ಹೆಡ್ 5 lakh plus 60,000, ಟೋಟಲ್ 5 lakh 60,000. ಇಟ್ ಇಸ್ ವರ್ಕ್ಸ್ ಕಾಸ್ಟ್. ಹೌದಾ, 5 lakh 60,000 ವರ್ಕ್ಸ್ ಕಾಸ್ಟ್. 5 lakh 60,000 ನೀವು ಡಿವೈಡೆಡ್ ಬೈ 200 ಮಾಡಿದ್ರೆ 2800 ಸಿಗ್ತದ. ಆರ್ ಸಿಂಪ್ಲಿ ಆಡ್ 2500 ಪ್ಲಸ್ 300 2800 ಬರ್ತದೆ. ನೆಕ್ಸ್ಟ್ ವರ್ಕ್ಸ್ ಕಾಸ್ಟ್ ಆಯ್ತು. ಏನ್ ಮಾಡ್ತೀರಿ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಆಫೀಸ್ ಓವರ್ ಹೆಡ್ ಎರಡು ಒಂದು. ಆಫೀಸ್ ಓವರ್ ಹೆಡ್ ಮಾಡ್ತೀರಿ. ಆಫೀಸ್ ಓವರ್ ಹೆಡ್ 56,000 ಇತ್ತು. ಸೊ 5 lakh 60,000 ಪ್ಲಸ್ 56, ದಟ್ ಇಸ್ 6 lakh 16,000. ಸೊ 6 lakh 16,000 ಅಂತ ಅವ್ರು ಮೊದಲೇ ಹೇಳಿದ್ರು ಟೋಟಲ್ ಕಾಸ್ಟ್, ಅದ ನಮ್ಗೆ ಕರೆಕ್ಟ್ ಬಂದಿದ್ದಿಲ್ಲಿ. ಸೊ ಫಾರ್ 2800ಗೆ ಇದು 56,000 ಡಿವೈಡೆಡ್ ಬೈ 200 ಮಾಡಿದ್ರೆ 280 ಬರ್ತದೆ. 2800 ಪ್ಲಸ್ 280 3080. ಸೊ ಇದು ಏನ್ ನಮ್ಗೆ ಸಿಕ್ತ್ರಿ, ಆಫ್ಟರ್ ಆಡಿಂಗ್ ಆಫೀಸ್ ಓವರ್ ಹೆಡ್ ಯು ವಿಲ್ ಗೆಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬಂತು, 6 lakh 16,000 ಅಂಡ್ ಪರ್ ಟಿವಿ ಕಾಸ್ಟ್ ಎಷ್ಟು 3080 rupees. And they sold 200 units of TVs at ₹4,000, which is also given in this problem only. 4,000 into 200, you can see. ನೋಡ್ರಿ, ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. they manufacture 200 television which were sold at 4,000. ಸೊ one TV ನ 4,000 ರೂಪಾಯಿ ಸೇಲ್ ಮಾಡಿದ್ದಾರೆ. ಹಂಗಾದ್ರೆ ಟೋಟಲ್ ಸೇಲ್ಸ್ ವ್ಯಾಲ್ಯೂ ಎಷ್ಟಾಗಿದೆ ರೀ,
4,000 into 200 means 8 lakh rupees sales values, and 4,000 is the selling price of 1 TV. So per TV sale ಮಾಡಿರೋದು 4,000 ಇರೋದ್ರಿಂದ 4,000 ಅಂತ ಬರ್ಕೊಂಡಿದ್ದೀನಿ. ಸೊ 4,000 ಒಳಗ ಈ ಟೋಟಲ್ ಕಾಸ್ಟ್ 3,080 ನೀವು ಮೈನಸ್ ಮಾಡಿದ್ರಿ ಅಂದ್ರೆ ನಿಮ್ ಪ್ರಾಫಿಟ್ ಫಾರ್ 1 TV ಸೇಲ್ ಮಾಡಿರೋದಕ್ಕ ನಿಮ್ಗೆ ಎಷ್ಟು ಪ್ರಾಫಿಟ್ ಸಿಗ್ತದ 920. ಹಂಗಾರೆ 200 TV ಸೇಲ್ ಮಾಡೋದ್ರಿಂದ ನಿಮ್ಗೆ ಪ್ರಾಫಿಟ್ ಎಷ್ಟು ಸಿಗ್ತದ್ರಿ 1,84,000. ದಟ್ ಈಸ್ 80 lakh minus 6,16,000 ಮಾಡ್ತೀರಿ. ಸೊ ಪ್ರಾಫಿಟ್ ನಿಮ್ಗೆ 1,84,000 ಸಿಗ್ತದೆ. ಸೊ ಇದು ಏನಿದು ಇಷ್ಟು ಕಾಸ್ಟ್ ಶೀಟ್ 2018 ಅವ್ರು ಆಲ್ರೆಡಿ ಕಾಸ್ಟ್ ನಿಮ್ಗೆ ಕೊಟ್ಟಿದ್ದಾರೆ, ಅವನ್ನೆಲ್ಲ ನೀವು ಆಡ್ ಮಾಡ್ತೀವಿ. ಆಡ್ ಮಾಡಿದ ತಕ್ಷಣ ಟೋಟಲ್ ಕಾಸ್ಟ್ ಸಿಗ್ತೈತಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗ್ತೈತಿ, ಆಮೇಲೆ ಸೇಲ್ಸ್ ವ್ಯಾಲ್ಯೂ ಗೊತ್ತೈತಿ, ಟೋಟಲ್ ಸೇಲ್ಸ್ ಒಳಗೆ ಟೋಟಲ್ ಕಾಸ್ಟ್ ಮೈನಸ್ ಮಾಡ್ತೀರಿ, ಪ್ರಾಫಿಟ್ ಸಿಗ್ತದೆ. ಇದು ಬಹಳ ಸಿಂಪಲ್ ಐತಿ. ಸೊ ಈ ಒಂದು ಬೇಸ್ ಮೇಲೆ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ 2020 ನೀವು ಕಾಸ್ಟ್ ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಇನ್ನೊಂದ್ಸಲ ಪ್ರಾಬ್ಲಮ್ ನೋಡೋಣ ಏನ್ ಹೇಳಿದಾರೆ. ಸೊ ಫಾರ್ 2020ಗೆ ನಾವು 300 ಟೆಲಿವಿಷನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮತ್ತೆ ಮಾಡಬೇಕು. ಸೊ ಯಾವ ಬೇಸ್ ಮೇಲೆ ನೀವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡ್ತೀರಿ, ಟೆಲಿವಿಷನ್ ವಿಲ್ ರಿಕ್ವೈರ್ ದಿ ಸೇಮ್ ಕಾಸ್ಟ್ ಇನ್ ಮಟೀರಿಯಲ್ ಅಂಡ್ ವೇಜಸ್. ಅಂದ್ರೆ ನಾವ್ ಏನ್ ಪರ್ ಯೂನಿಟ್ ಅಥವಾ ಪರ್ ಟಿವಿ ಕಾಸ್ಟ್ ಫೈಂಡ್ ಔಟ್ ಮಾಡಿದ್ವಲ್ಲ, ಮಟೀರಿಯಲ್ ಒಂದ್ ಟಿವಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಷ್ಟು ಮಟೀರಿಯಲ್ ಕಾಸ್ಟ್ ಬೇಕಾಗ್ತದೆ, ಎಷ್ಟು ವೇಜಸ್ ಪೇ ಮಾಡ್ತೀವಲ್ಲ, ಅದು ಸೇಮ್ ನೆಕ್ಸ್ಟ್ ಇಯರ್ನು ಕಂಟಿನ್ಯೂ ಆಗ್ತೈತಿ. ಅದೇ ರೀತಿ ಫ್ಯಾಕ್ಟರಿ ಓವರ್ ಹೆಡ್ ಬೇರ್ ದಿ ಸೇಮ್ ರಿಲೇಷನ್ ಟು ದಿ ಡೈರೆಕ್ಟ್ ವೇಜಸ್. ಅಂದ್ರೆ ಇಲ್ಲಿ ನೋಡ್ಬೋದು ಫ್ಯಾಕ್ಟರಿ ಓವರ್ ಹೆಡ್, ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ 60,000 ಐತಿ, ಆಮೇಲೆ ವೇಜಸ್ ಎಷ್ಟದ 3 lakh. 60,000 ಮತ್ತು 3 lakh ನಡುವೆ ಏನ್ ರಿಲೇಷನ್ ಐತಿ, ಅದನ್ನ ನಾವು ಪರ್ಸೆಂಟೇಜ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಫ್ಯಾಕ್ಟರಿ ಓವರ್ ಹೆಡ್ ವೇಜಸ್ ಎಷ್ಟು ಪರ್ಸೆಂಟೇಜ್ ಐತಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಸೊ ಫಸ್ಟ್ ಎ ಪ್ರಕಾರ ಏನ್ ಹೇಳಿದಾರೆ, ಮಟೀರಿಯಲ್ ಕಾಸ್ಟ್ ಸೇಮ್ ಇರ್ತೈತೆ ಅಂತ ಹೇಳ. ಸೊ 1 TV ಕಾಸ್ಟ್ ಎಷ್ಟು ಬಂದಿತ್ರಿ, ಫಾರ್ ಮ್ಯಾನುಫ್ಯಾಕ್ಚರಿಂಗ್ 1 TV ಮಟೀರಿಯಲ್ ಕಾಸ್ಟ್ ಇಸ್ 1,000 ಅಂಡ್ ವೇಜಸ್ ಇಸ್ 1,500 ಪರ್ ಟಿವಿ. ನೀವು ಇಲ್ಲಿ ನೋಡಿ, ಓಕೆ, ಇಲ್ಲಿ 1,000 and 1,500 ಫಾರ್ 1 TV ಫಾರ್ ಮ್ಯಾನುಫ್ಯಾಕ್ಚರಿಂಗ್ 1 TV you will get ಕಾಸ್ಟ್ and 1,500. ಸೊ ಸೇಮ್ ಕಾಸ್ಟ್ ಕ್ಯಾರಿ ಆಗ್ತದ ಅಂತ ಹೇಳಿದಾರ, ಹಾಗಾಗಿ ಅದನ್ನೇ ಬರ್ಕೊಂಡ್ವಿ. ಬಟ್ ಹಿಯರ್ ವಿ ಆರ್ ಪ್ರೊಡ್ಯೂಸಿಂಗ್ 300 TVs, ಕರೆಕ್ಟಾ? 2020 ಒಳಗೆ ನಾವು 300 TV ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಕಾಸ್ಟ್ ಸೇಮ್ ಇರ್ತೈತೆ 1 TVಗೆ. ಸೊ 1,000 into 300 ಅಂದ್ರೆ ಈಗ ಮಟೀರಿಯಲ್ ಕಾಸ್ಟ್ ಎಷ್ಟಾಯ್ತು 3 lakh rupees. 1,000 into 300. ನೆಕ್ಸ್ಟ್ ವೇಜಸ್ 1,500 into 300. ಸೊ ಎಷ್ಟಾಗ್ತದ್ರಿ 4,50,000. ಈಗ ಟೋಟಲ್ ಕಾಸ್ಟ್ 3 lakh ಮಟೀರಿಯಲ್ಸ್ ವೇಜಸ್ ಎರಡು ಆಡ್ ಮಾಡ್ತೀರಿ 7,50,000 ಬರ್ತದೆ. ಸೊ ಅವಾಗ ಪ್ರೈಮ್ ಕಾಸ್ಟ್ ಕೂಡ ಪರ್ ಯೂನಿಟ್ ಸೇಮ್ ಇರ್ತೈತಿ. ಯಾಕೆ ಹೇಳ್ರಿ, ಸೇಮ್ ಕಾಸ್ಟ್ ಕ್ಯಾರಿ ಆಗ್ತದ. ಸೊ ಇಲ್ಲಿ ತನಕ ಏನಾದ್ರು ಡೌಟ್ಸ್ ಇದೆನಾ? ಓಕೆ. ಸೊ ಪ್ರೈಮ್ ಕಾಸ್ಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಿ, ಫ್ಯಾಕ್ಟರಿ ಕಾಸ್ಟ್, ಫ್ಯಾಕ್ಟರಿ ಆನ್ ಕಾಸ್ಟ್ ಅಥವಾ ವರ್ಕ್ಸ್ ಆನ್ ಕಾಸ್ಟ್ ನ ಆಡ್ ಮಾಡ್ತೀರಿ, ಇಲ್ಲ ಫ್ಯಾಕ್ಟರಿ ಓವರ್ ಹೆಡ್ ನ ಆಡ್ ಮಾಡ್ತೀರಿ. ಸೊ ಯಾವ ಬೇಸ್ ಮೇಲೆ ಆಡ್ ಮಾಡ್ತೀರಿ, ಅವ್ರ ಪ್ರಾಬ್ಲಮ್ ಅಲ್ಲಿ ಹೇಳಿದಾರ. ಏನಂತ ಹೇಳಿದಾರೆ, ಫ್ಯಾಕ್ಟರಿ ಓವರ್ ಹೆಡ್ ಬೇರ್ ದಿ ಸೇಮ್ ರಿಲೇಷನ್ ಟು ದಿ ಡೈರೆಕ್ಟ್ ವೇಜಸ್. ಅಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಟು ದಿ ಡೈರೆಕ್ಟ್ ವೇಜಸ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಅದನ್ನ ನಾ ಇಲ್ಲಿ ಕ್ಯಾಲ್ಕುಲೇಷನ್ ಅಲ್ಲಿ ತೋರಿಸಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ ಟು ದಿ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಮತ್ತೆ ಫ್ಯಾಕ್ಟರಿ ಓವರ್ ಹೆಡ್ ನಡುವೆ ಏನ್ ರಿಲೇಷನ್ ಐತಿ, ಅಂದ್ರೆ ಎಷ್ಟು ಪರ್ಸೆಂಟೇಜ್ ಐತಿ ಅಂತ ಅವ್ರು ಕೇಳಿದ್ದಾರೆ. ಸೊ ನಾನು ಈ ಒಂದು ಫಾರ್ಮುಲಾ ಆಲ್ರೆಡಿ ನೀವು ಲಾಸ್ಟ್ ಸೆಮ್ ಅಲ್ಲಿ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಿರಿ. ಫ್ಯಾಕ್ಟರಿ ಓವರ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಸೊ ಪರ್ಸೆಂಟೇಜ್ ನಾವು ಫೈಂಡ್ ಔಟ್ ಮಾಡ್ತೀವಿ. ಫ್ಯಾಕ್ಟರಿ ಓವರ್ ಹೆಡ್ ಎಷ್ಟಿತ್ತು ಇಲ್ಲಿ 60,000 ಇತ್ತು, 60,000 ಅಂಡ್ ಡೈರೆಕ್ಟ್ ವೇಜಸ್ ಎಷ್ಟಿದೆ 3 lakh rupees. ಸೊ 60,000 ಡಿವೈಡೆಡ್ ಬೈ 3 lakh into 100 ಅಂದ್ರೆ 20% ಆಫ್ ಡೈರೆಕ್ಟ್ ವೇಜಸ್ ನಿಮ್ಗೆ. ಅಂದ್ರೆ ಎಷ್ಟು ಫ್ಯಾಕ್ಟರಿ ಓವರ್ ಹೆಡ್ ಡೈರೆಕ್ಟ್ ವೇಜಸ್ 20% ಐತಿ ಅಂತ ಅರ್ಥ. ನೆಕ್ಸ್ಟ್ ಅದೇ ರೀತಿ ಆಫೀಸ್ ಓವರ್ ಹೆಡ್ ನ ಏನಂತ ಹೇಳಿದಾರೆ, ವರ್ಕ್ಸ್ ಕಾಸ್ಟ್ ಜೊತೆಗೆ ರಿಲೇಷನ್ ಮಾಡಿದ್ದಾರೆ. ಓಕೆ, ಇಲ್ಲಿ ದಿ ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ ಹೆಡ್ ಆನ್ ಫ್ಯಾಕ್ಟರಿ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ನಾವ್ ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು, ಪರ್ಸೆಂಟೇಜ್ ಆಫ್ ಆಫೀಸ್ ಓವರ್ ಹೆಡ್ ಟು ದಿ ವರ್ಕ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್. ಸೊ ಆಫೀಸ್ ಓವರ್ ಹೆಡ್ ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಇಂಟು 100. ಆಫೀಸ್ ಓವರ್ ಹೆಡ್ 56,000 ಇದೆ, ವರ್ಕ್ಸ್ ಕಾಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಇಲ್ಲಿ ಎಷ್ಟು ಬಂದದ ನೋಡ್ರಿ, ವರ್ಕ್ಸ್ ಕಾಸ್ಟ್ 5,60,000 ಐತಿ. ದಟ್ ಮೀನ್ಸ್ 10% of the works cost. 56,000 divided by 5,60,000 into 100. That is 10% of works cost.
ಸೊ 2% ಫೈಂಡ್ ಔಟ್ ಮಾಡಿದ್ಮೇಲೆ ನಮ್ ಬಾ ಸಿಂಪಲ್ ಆಗಿ ವರ್ಕ್ಸ್ ಕಾಸ್ಟ್ ನ ಆಡ್ ಮಾಡಿ ವರ್ಕ್ಸ್ ಕಾಸ್ಟ್ ಇಸ್ 20% ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಇಲ್ಲಿ ಡೈರೆಕ್ಟ್ ವೇಜಸ್ ನಮ್ಗೆ ಎಷ್ಟು ಸಿಕ್ಕೈತ್ರಿ, ಹೊಸ ಡೈರೆಕ್ಟ್ ವೇಜಸ್ ಕನ್ಸಿಡರ್ ಮಾಡ್ಬೇಕು ನಾವು. ವೇಜಸ್ ಎಷ್ಟಿದೆ 50,000. ಸೊ 20% ಡೈರೆಕ್ಟ್ ವೇಜಸ್ ಅಂದ್ರೆ 20% ಆಫ್ 50,000 is 90,000. 90,000 ಡಿವೈಡೆಡ್ ಬೈ 300 ಮಾಡ್ಬೇಕು, ಯಾಕಂದ್ರೆ ಇಲ್ಲಿ ನಂಬರ್ ಆಫ್ ಟಿವಿಸ್ ಪ್ರೊಡ್ಯೂಸ್ಡ್ ಇಸ್ 300. ಸೊ 90,000 ಡಿವೈಡೆಡ್ ಬೈ 300 ಮಾಡ್ರಿ, ನಿಮ್ಗೆ ಪರ್ ಕಾಸ್ಟ್ ಅಷ್ಟ ಸಿಗ್ತದೆ, 300 ಸಿಗ್ತದ. ಸೊ ಎರಡನ್ನ ಆಡ್ ಮಾಡ್ತೀವಿ. ಸೊ ಇಲ್ಲಿ ಗೆಟ್ 7,50,000 plus 90,000, that is 8,40,000 is the works cost, new works cost. Then add 2,500 into 300, 2,800 is the per TV cost. Then add administrative overhead. So administrative overhead 10% of works cost ಅಂತ ಹೇಳಿದ್ರು. ನಮ್ಗೆ ಇಲ್ಲಿ ಹೊಸ ವರ್ಕ್ಸ್ ಕಾಸ್ಟ್ ಎಷ್ಟಿದೆ, 8,40,000 ಸಿಕ್ಕದ. ಸೊ 8,40,000 10% ಅಂದ್ರೆ 84,000. ಸೊ 84,000 divided by 300 ಮಾಡ್ರಿ, you will get 280 rupees per cost. ಸೊ ಎರಡನ್ನು ನಾವು ಬರ್ಕೊಂಡಿದೀನಿ. ಈಗ ಆಡ್ ಮಾಡ್ರಿ, per unit ಆಡ್ ಮಾಡ್ರಿ, 2,800 plus 280, 3,080 rupees cost. 8,40,000 84,000 ಅಂದ್ರೆ 9,24,000 ನಮ್ದು ಟೋಟಲ್ ಕಾಸ್ಟ್ ಬಂತು. ಈಗ ಅವ್ರು ಏನ್ ಹೇಳಿದಾರೆ, ಕಾಸ್ಟ್ ನ ನಮ್ದು ಸೆಲ್ಲಿಂಗ್ ಪ್ರೈಸ್ ನ 80 rupees ಎನ್ಹಾನ್ಸ್ ಮಾಡ್ರಿ ಅಂತ ಹೇಳಿದ್ದಾರೆ. ಹೌದಾ, 2020 ಒಳಗಡೆ ಇಲ್ಲಿ ಕೊಟ್ಟಿದ್ದಾರೆ. ವಾಟ್ ಈಸ್ ದಿ profit and cost per unit if the selling price is enhanced by 80 rupees. ನಮ್ದು ಕಾಸ್ಟ್ ಪ್ರೈಸ್ ಲಾಸ್ಟ್ ಟೈಮ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ರು, 4,000 ಅಂತ ಮಾಡಿದ್ರು. ಈ ಸಲ 80 ರೂಪಾಯಿ ಜಾಸ್ತಿ ಮಾಡಿದಾರೆ. ಸೊ ಸೆಲ್ಲಿಂಗ್ ಪ್ರೈಸ್, ನ್ಯೂ ಸೆಲ್ಲಿಂಗ್ ಪ್ರೈಸ್ ಇಸ್ 4,080 rupees. ಸೊ 300 ಯೂನಿಟ್ಸ್ ಸೇಲ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗ್ತದೆ, 12,24,000 rupees. 4,080 into 300 ಮಾಡ್ರಿ, ನಿಮ್ಗೆ ಅಷ್ಟು ಅಮೌಂಟ್ ಬರ್ತದೆ. ಸೊ ಈಗ ಸೆಲ್ಲಿಂಗ್ ಪ್ರೈಸ್ ಪರ್ ಟಿವಿ ಇಸ್ 4,080, ಕಾಸ್ಟ್ ಎಷ್ಟಿದ್ರಿ 3,080. ಸೊ ಪ್ರಾಫಿಟ್ ಪರ್ ಯೂನಿಟ್ ಇಸ್ or per TV profit is 1,000, and for 300 TV total profit is 3 lakh rupees. Is there any doubt in this regard?